ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಸಿಎಂ. ಪತ್ರಿಕಾ ಪ್ರಕಟಣೆ ಮುಖೇನ ಡಿಕೆ ಶಿವಕುಮಾರ್ ಸಂತಾಪವನ್ನ ಸೂಚಿಸಿದ್ದಾರೆ. ಚೆನ್ನಮ್ಮ ತುಂಬು ಕುಟುಂಬವನ್ನ ಸಾಕಿ ಸಲುಹಿದ ಮಹಾನ್ ತಾಯಿ. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರುತ್ತಾಳೆ ಎನ್ನುತ್ತಾರೆ. ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ನಿಂತಿದ್ದವರು ಚೆನ್ನಮ್ಮ. ಅವರ ಕುಟುಂಬ ಸದಸ್ಯರು ಸೋತಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ರಾಜಕೀಯದ ಏಳು ಬೀಳುಗಳಲ್ಲಿ ದೇವೇಗೌಡರಿಗೆ ಬೆನ್ನೆಲುಬಾಗಿದ್ರು. ಮೌನದಿಂದಲೇ ಇಡೀ ಕುಟುಂಬದ ನಿರ್ವಹಣೆ ಮಾಡಿದ್ದಾರೆ. ಯಾವುದೇ ಪ್ರಚಾರ ಬಯಸದೆ ತೆರೆಮರೆಯಲ್ಲಿದ್ದವರು ಚೆನ್ನಮ್ಮ. ಚೆನ್ನಮ್ಮ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನಕ್ಕೆ ಗಣ್ಯಾತಿ ಗಣ್ಯರೆಲ್ಲ ಕಂಬನಿ ಮಿಡಿತಾ ಇದ್ದಾರೆ. ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಸಂತಾಪವನ್ನು ಸೂಚಿಸಿದ್ದಾರೆ. ಚೆನ್ನಮ್ಮ ತುಂಬು ಕುಟುಂಬವನ್ನ ಸಾಕಿ ಸಲುಹಿದ ಮಹಾನ್ ತಾಯಿ. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರುತ್ತಾಳೆ ಅಂತಾರೆ. ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ನಿಂತಿದ್ದವರು ಚೆನ್ನಮ್ಮ. ಅವರ ಕುಟುಂಬ ಸದಸ್ಯರು ಸೋತಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ಅವರು ರಾಜಕೀಯದ ಏಳು ಬೀಳುಗಳಲ್ಲಿ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತವರು. ಈ ರೀತಿಯಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಎಸ್, ಅವರ ಹಳೆಯ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದೇವೇಗೌಡರ ಜೊತೆಗೆ ಅವರ ಪತ್ನಿ ಚೆನ್ನಮ್ಮ ಇರುವಂಥ ಫೋಟೋಗಳು. ಸೊ ಭಾಳ ಮುದ್ದಾದ ದಂಪತಿಯವರು, ಯಾವಾಗಲೂ ಕೂಡ ಅನ್ಯೋನ್ಯವಾಗಿರುವಂಥವ್ರು. ಭಾಳಷ್ಟು ಉದಾಹರಣೆ ಆಗ್ತಾರೆ ಎಲ್ಲರಿಗೂ ಕೂಡ. ಅವರು ಹೆಂಗಿರಬೇಕು ಗಂಡ ಹೆಂಡತಿ ಅಂತ ಹೇಳಿ. ನೋಡಿ, ಅಷ್ಟವರ ಪತಿ ದೇಶದ ಪ್ರಧಾನಿ ಆಗ್ತಾರೆ. ಆ ಸಂದರ್ಭದಲ್ಲಾದರೂ ಅವರು ಹೊರಗಡೆ ಬಂದು ಕಾಣಿಸ್ಕೊಳ್ಳೋದು ಏನೇನೂ ಇಲ್ಲ. ಅವರ ಮಗ ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಾದರೂ ಹೊರಗಡೆ ಬರ್ತಾರ ಅಂತ ಅಂದರೆ ಆಗಲೂ ಇಲ್ಲ. ದೊಡ್ಡ ಕುಟುಂಬ ಸಾಕು, ನನಗೆ ಮನೆಯಲ್ಲೇ ಇರ್ತೀನಿ, ನಾನು ಮನೆಯನ್ನು ನೋಡ್ಕೊಳ್ತೀನಿ ಅನ್ನೋ ಥರ ಡಿಸೈಡ್ ಮಾಡಿ ಮನೆಯಲ್ಲೇ ಇದ್ಬಿಟ್ರು ಅವರು. ಸೊ ಅವರನ್ನು ಯಾರನ್ನೇ ಕೇಳಿಬೇಕಾದ್ರೆ ಚೆನ್ನಮ್ಮ ಅವರ ಬಗ್ಗೆ ಒಂದೇ ಒಂದು ನೆಗೆಟಿವ್ ವಿಚಾರಗಳು ಕೂಡ ಬರಲ್ಲ. ಯಾಕೆ ಅಂತ ಅಂದರೆ ಅವರು ಮನೆಗೆ ಹೋದವರನ್ನೆಲ್ಲ, ಅಂದರೆ ಉಪವಾಸ ಯಾರೂ ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಎಲ್ಲರೂ ಕೂಡ ಇಲ್ಲ ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಇಲ್ಲ ಊಟ ಮಾಡಿ ಹೋಗಿ ನೀವು, ಹೀಗೆ ಮಾತಾಡ್ತಾ ಇದ್ರಂತೆ ಪ್ರತಿಯೊಬ್ಬರು ಕೂಡ. ಯಾರೇ ಹೋದರೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರಂತೆ. ಅದಕ್ಕೇನೆ ಇವತ್ತು ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಪ್ರತಿಯೊಬ್ಬರನ್ನ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪದ ಬಳಸ್ತಾ ಇರೋದೇನು, ಆಕೆ ಮಹಾತಾಯಿ, ಅನ್ನದಾತೆ ಆಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಪ್ರೀತಿಯನ್ನು ಜನರಿಗೆ ಚೆನ್ನಮ್ಮ ಕೊಟ್ಟಿದ್ದಾರೆ. ಅದೇ ಪ್ರೀತಿಯನ್ನು ಈಗ ಜನ ಚೆನ್ನಮ್ಮ ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಯಲ್ಲಿರುವಂಥ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಈಗ ಸಾಕಷ್ಟು ಜನ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ, ಗಣ್ಯಾತಿ ಗಣ್ಯರು. ಸೊ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ.
ನೋಡಿ, ಸಿಎಂ ಟ್ವೀಟ್ ಮಾಡಿರೋದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಮಾತೃ ಸ್ವರೂಪಿಯಾಗಿದ್ದ ಚೆನ್ನಮ್ಮ ಅವರು ಅಪಾರ ದೈವ ಭಕ್ತಿಯಾಗಿ ತುಂಬು ಕುಟುಂಬವನ್ನು ಸಾಕಿ ಸಲುಹಿದ ಮಹಾನ್ ತಾಯಿಯಾಗಿದ್ದರು ಅಂತ ಸಿಎಂ ಬಣ್ಣಿಸಿದ್ದಾರೆ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ಕುಟುಂಬದ ರಾಜಕೀಯ ಹಾಗೂ ಬದುಕಿನ ಏಳಿಗೆಯ ಹಿಂದೆ ಚೆನ್ನಮ್ಮ ಅವರ ಪರಿಶ್ರಮ ಮತ್ತು ತ್ಯಾಗ ಅಡಗಿತ್ತು ಅಂತ ಹೇಳಿದ್ದಾರೆ. ಅವರು ಆಸ್ಪತ್ರೆಯಿಂದ ಗುಣಮುಖರಾಗಿ ಮರಳುತ್ತಾರೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇತ್ತು. ಆದರೆ ಆ ನಂಬಿಕೆ ಸುಳ್ಳಾಗಿರೋದು ತೀವ್ರ ದುಃಖ ತಂದಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ ಅಂತಾರೆ. ಅದರಂತೆ ಚೆನ್ನಮ್ಮನವರು ದೇವೇಗೌಡರ ಪ್ರತಿ ಯಶಸ್ಸಿನ ಹಿಂದೆ ಹಾಗೂ ರಾಜಕೀಯದ ಏಳು ಬೀಳುಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದು, ಮನೆಯನ್ನ ಜವಾಬ್ದಾರಿಯಿಂದ ನೋಡಿಕೊಳ್ಳುವ ಮೂಲಕ ಅವರು ಗೌಡರ ಬದುಕಿನ ನಿಜವಾದ ಶಕ್ತಿಯಾಗಿದ್ದರು. ಯಾವುದೇ ಪ್ರಚಾರ ಬಯಸದೆ ತೆರೆಮರೆಯಲ್ಲಿ ಇದ್ದರು. ಅವರ ಅಗಲಿಕೆ ಕುಟುಂಬಸ್ಥರಿಗೆ ಹಾಗೂ ಆಪ್ತರಿಗೆ ತುಂಬಲಾರದ ನಷ್ಟವಾಗಿದೆ. ಭಗವಂತ ಹಿರಿಯರ ಆತ್ಮಕ್ಕೆ ಚಿರಶಾಂತಿ ನೀಡಲಿ, ಕುಟುಂಬಸ್ಥರಿಗೆ ಬಂಧು ಬಳಗಕ್ಕೆ ದುಃಖವನ್ನು ಭರಿಸುವ ಶಕ್ತಿ ದಯ ಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇನೆ. ಓಂ ಶಾಂತಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಕಂಬನಿ ಮಿಡಿತಾ ಇರೋದು, ಈಗಾಗಲೇ ಆಸ್ಪತ್ರೆಗೆ ಸಾಕಷ್ಟು ಜನ ಗಣ್ಯರು ಭೇಟಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೋಗುವಂತ ಸಾಧ್ಯತೆ ಇದೆ. ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪನವರು ಹೋಗಿ ದರ್ಶನವನ್ನು ಪಡೆದು ಬಂದಿದ್ದಾರೆ.